ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ರಾಹುವಿನ ದೋಷ ಇದೆ ಅಂತ ಎಲ್ಲಾದರೂ ಬಂತು, ಜ್ಯೋತಿಷ್ಗಳ ಹತ್ರ ಹೋಗಿದ್ದೀರಾ, ರಾಹು ದೋಷ ಬಂತು, ಹೋಮ ಹವನ ಇತ್ಯಾದಿಗಳನ್ನು ಮಾಡುವಷ್ಟು ನಮ್ಮಲ್ಲಿ ಅದೊಂದು ಶಕ್ಯತೆ ನಮ್ಮ ಹತ್ರ ಇಲ್ಲ ಗುರುಗಳೇ ಅಂತ ಯಾರಾದರೂ ಇದ್ದರೆ ಈ ಪರಿಹಾರವನ್ನು ಮಾಡಿ ನೋಡಿ. ಇದು ಎಲ್ರಿಗೂ ಸ್ವಲ್ಪ ಯೂಸ್ ಆಗುತ್ತೆ. ದಯವಿಟ್ಟು ಸ್ವಲ್ಪ ತಲೆ ಓಡಿಸಿ. ನಿಮ್ಮ ಟಾಯ್ಲೆಟ್ ಏನಿದೆಯೋ, ನಿಮ್ಮ ಟಾಯ್ಲೆಟು ಸ್ವಚ್ಛವಾಗಿರಬೇಕು. ಇದನ್ನು ಮನಸ್ಸಲ್ಲಿಟ್ಕೊಳ್ಳಿ. ಫಸ್ಟು ಅಲ್ಲಿ ಬೇಡದಿರುವಂಥ ಡೆಕೋರೇಷನ್ಸ್ಗಳು, ಒಳಗಡೆ ಹೋದಾಗ ಇಲ್ದಿರುವಂಥ ಡೆಕೋರೇಷನ್ಸ್ ಎಲ್ಲ ಮಾಡಿರ್ತಾರೆ. ಇಲ್ಲೊಂದೇನೋ ಹ್ಯಾಂಗ್ ಆಗಿರ್ತದೆ, ಇಲ್ಲೇನೋ ಹಾಕಿಟ್ಟಿರ್ತಾರೆ, ಅಲ್ಲೇನೋ ಮಾಡಿ ಇಟ್ಟಿರ್ತಾರೆ. ಈ ರೀತಿಯಾಗಿ ನಿಮ್ಮ ಟಾಯ್ಲೆಟ್ನ ಅತಿಯಾಗಿ ಶೃಂಗರಿಸುವುದು ಬೇಡ. ಅದು ಟಾಯ್ಲೆಟ್. ಇದನ್ನು ನೆನ್ಪಿಟ್ಕೊಳ್ಳಿ. ರಾಹು ಅಶುಭ ಫಲ ಕೊಡ್ತಾನೆ. ಎರಡನೇದು, ಅಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಬಂತು, ಟಾಯ್ಲೆಟ್ ಒಳಗಡೆ ಡೋರಿಂದ ಹಿಡ್ಕೊಂಡು ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ದರೂ ಬಹಳ ಬೇಗ, ಎಷ್ಟು ಬೇಗ ಸಾಧ್ಯ ಇದೆಯೋ, ಅದು ಪ್ಲಂಬರ್ ಕೆಲಸ ಆಗಿರ್ಬೋದು, ಏನೇ ಆಗಿರ್ಬೋದು, ಪಟ್ ಅಂತ ರೆಡಿ ಮಾಡ್ಕೊಳ್ಳಿ. ಅದನ್ನು ಯಾವುದೇ ಕಾರಣಕ್ಕೂ ಹಾಗೆ ಬಿಡಬೇಡಿ. ರಾಹು ಅಶುಭ ಫಲ ಕೊಡ್ತಾನೆ. ಆದಷ್ಟು ಕ್ಲೀನಾಗಿರಬೇಕು. ಟಾಯ್ಲೆಟ್ ಎಷ್ಟು ಕ್ಲೀನಾಗಿರ್ತದೋ ರಾಹು ನಿಮಗೆ ಶುಭ ಫಲವನ್ನೇ ಕೊಡ್ತಾನೆ. ಜಾತಕ ಹೇಗೆ ಇರಲಿ ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಇನ್ನೊಂದು ಪರಿಹಾರ ಹೇಳ್ತೀನಿ, ಸ್ವಲ್ಪ ವಿಚಿತ್ರವಾಗಿದೆ, ದುಡ್ಡಿದ್ದವ್ರು ಮಾಡ್ಬೋದು. ಏನು ಮಾಡಿ ಅಂತ ಹೇಳಿದ್ರೆ, ಒಂದೂವರೆ ಇಂಚು ಒಂದು ತಗಡು, ಬೆಳ್ಳಿಯ ತಗಡು, 1.5 ಇಂಚಿಗೆ 1.5 ಇಂಚು, ಅರ್ಥ ಆಯ್ತಾ? ಬೆಳ್ಳಿಯ ಒಂದು ತಗಡನ್ನು ತಗೊಳ್ಳಿ. ನೀವೆಲ್ಲರೂ ಮೊಬೈಲ್ ಇಟ್ಕೊಂಡಿರ್ತೀರ, ಸರಿನಾ? ಇದರಲ್ಲಿ ಬ್ಯಾಕ್ ಕವರ್ ಇದೆಯಾ? ಬ್ಯಾಕ್ ಕವರ್ ನಾವು ಹಾಕಿದ್ದೀವಿ ನೋಡಿ, ಬ್ಯಾಕ್ ಕವರ್ ಇದೆ. ಈ ಬ್ಯಾಕ್ ಕವರ್ನ ತೆಗೆದಾಗ ತುಂಬ ಜನ ದುಡ್ಡು ಇಟ್ಟಿರ್ತಾರೆ. ಇಲ್ಲಿ ಆ ಬೆಳ್ಳಿಯ ತಗಡನ್ನು ಇಡಿ, ಮುಚ್ಚಿ ಈ ಮೊಬೈಲ್ನ ನಿಮ್ಮ ಜೊತೆ ಇಟ್ಕೊಳ್ಳಿ. ನಿಮ್ಮ ಮೊಬೈಲ್ನೇ ನಿಮ್ಮ ಜೊತೆ ಇಟ್ಕೊಳ್ಳಿ. ಯಾವುದೇ ಬ್ಯಾಕ್ ಕವರ್ ಇರ್ಬೋದು ನೋಡಿ, ಇದಕ್ಕೆ ಹಾಕಿಲ್ಲ. ಬ್ಯಾಕ್ ಕವರ್ನ ಕೇಸ್ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದರೊಳಗಡೆ 1.5 ಇಂಚಿಗೆ 1.5 ಇಂಚು ಅಗಲ, 1.5 ಇಂಚು ಉದ್ದ, 1.5 ಇಂಚು ಒಂದು ಬೆಳ್ಳಿಯ ತಗಡು. ಇದನ್ನು ನೀವು ಒಂದು ಇದರಲ್ಲಿ ಇಟ್ಕೊಳ್ಳಿ. ನೀವು ನೋಡಿ, ನಿಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆಗಳು ಬರ್ತವೆ ಅನ್ನೋದನ್ನು ನೀವೇ ನೋಡ್ತೀರಾ. ರಾಹು ಗ್ರಹದಿಂದ ಏನಾದರೂ ಸಮಸ್ಯೆಗಳು ಬರ್ತಾಯಿದ್ರೆ ಫಸ್ಟು ನೀವು ಚೆಕ್ ಮಾಡಬೇಕೇನು? ಟಾಯ್ಲೆಟ್ನ ಚೆಕ್ ಮಾಡ್ಕೊಳ್ಳಿ. ಅತಿಯಾಗಿ ಏನೇನೋ ಹಾಕಿಟ್ಟಿರುವಂಥದ್ದು, ಅತಿಯಾಗಿ ಏನೋ ಬಿಂಬಿಸಿದ್ದೀರಾ. ಟಾಯ್ಲೆಟ್ ಒಳಗಡೆ ಹೋದಾಗ ಟಾಯ್ಲೆಟ್ ಶುಚಿಯಾಗಿದ್ದರೆ ಸಾಕು. ಶುಚಿಯಾಗಿರಬೇಕು. ಒಂದು ಪ್ಲಂಬಿಂಗ್ ಕೆಲಸ ಅದು ಇದು ಏನಾದರೂ ಬ್ಯಾಲೆನ್ಸ್ ಇದೆಯಾ ಟಾಯ್ಲೆಟ್ ಒಳಗಡೆ, ದಯವಿಟ್ಟು ಮಾಡಿ ಮುಗಿಸಿ. ಅದು ರಾಹುವಿನ ಒಂದು ಅಶುಭ ಫಲವನ್ನು ಸೂಚಿಸುತ್ತೆ. ಅದ್ರ ಜೊತೆಗೆ ನಿಮ್ಮ ಮೊಬೈಲಲ್ಲಿ ಒಂದು ಈ ತಗಡನ್ನು ನಾನು ಹೇಳಿರೋ ರೀತಿ ಹಾಕಿ ಇಟ್ಕೊಳ್ಳಿ, ಯಾರಿಗೂ ಗೊತ್ತಾಗಲ್ಲ. ಸೊ ಇದರಿಂದ ಖಂಡಿತವಾಗ್ಲೂ ನಿಮ್ಮ ಜಾತಕದಲ್ಲಿ ರಾಹು ಎಲ್ಲೇ ಇರಲಿ, ಹೇಗೆ ಇರಲಿ, ಶುಭ ಫಲವನ್ನು ಕೊಡ್ತಾನೆ. ಅಥವಾ ರಾಹುವಿಂದ ತತ್ಕಾಲ ಪರಿಸ್ಥಿತಿಯಲ್ಲಿ ಗೋಚಾರದಲ್ಲಾಗಿರ್ಬೋದು, ದಶಾಭುಕ್ತಿನಲ್ಲಾಗಿರ್ಬೋದು, ಏನಾದರೂ ಅಶುಭ ಫಲಗಳು ನಡೀತಾ ಇದೆ ಅಂದರೆ ಅದು ಸೈಲೆಂಟ್ ಆಗುತ್ತೆ, ಕಡಿಮೆ ಆಗುತ್ತೆ. ಸೊ ಈ ಪರಿಹಾರವನ್ನು ಮಾಡಿ ನೋಡಿದ ನಂತರ ನಿಮ್ಮ ಒಂದು ಫಲ ನಿಮ್ಗೇನು ಸಿಕ್ತು, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅನ್ನೋದನ್ನು ಆಗಬೇಕಾದ್ರೆ ಕಮೆಂಟ್ಸಲ್ಲಿ ತಾವು ತಿಳಿಸ್ಬೋದಾಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ.